ಕೋಟಿ ಇಬ್ಬರಿಗೆ ಇರ್ತದೆ. ಪುಟ್ಟು ಆಂಜಿನಪ್ಪ, BN ರವಿಕುಮಾರ್, ಇದು ಸತ್ಯ. ಕೋಟಿ ಇಬ್ಬರಿಗೆ ಇರ್ತದೆ. ಪುಟ್ಟು ಆಂಜಿನಪ್ಪ, BN ರವಿಕುಮಾರ್, ಇದು ಸತ್ಯ. ರಾಜೇಗೌಡರಿಗೆ ರಾಜೀವ್ ಗೌಡ್ರಿಗೆ ಶುಭ ಆಗ್ಲಿ. ರಾಜೇಗೌಡರಿಗೆ ರಾಜೀವ್ ಗೌಡ್ರಿಗೆ ಶುಭ ಆಗ್ಲಿ. ಫಲಿತಾಂಶ 3ನೇ ಸ್ಥಾನ 4ನೇ ಸ್ಥಾನ ಆಗ್ತದೆ, ಅದಾಗದ್ ಬೇಡ. ನಿನ್ನೆ ಒಂದು DC ಒಂದು ಅಧ್ಯಕ್ಷತೆಯಲ್ಲಿ BLA 1 BLA 2 ಮಾಡ್ಕೊಳ್ಳೋದಕ್ಕೆ ಒಂದು ಸಭೆ ಮಾಡಿದ್ರು. ಅದ್ರಲ್ಲಿ ತಾವು ಇರ್ಲಿಲ್ಲ. BLA 1 ಅನ್ನು ರಾಜೀವ್ ಗೌಡ್ರಿಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಾವು ಇಲ್ಲ ಯಾರಿಗೋ ಒಬ್ಬರಿಗೆ ಮಾಡಿದಾರಲ್ಲ, ಏನೋ ಜವಾಬ್ದಾರಿ ಜನಕ್ಕೆ ಒಳ್ಳೆ ಆಗಂತ ಕೆಲಸ ನಾನ್ ಮಾಡ್ಲಿ, ರಾಜೀವ್ ಗೌಡ್ರು ಮಾಡ್ಲಿ, ಇನ್ನೊಬ್ರು ಮಾಡ್ಲಿ, ಯಾರು ಮಾಡಿದ್ರು ಜನಪ್ರತಿನಿಧಿಗಳಾಗಂತವ್ರಿಗೆ ಅದು ಜವಾಬ್ದಾರಿ. ಆ ಜವಾಬ್ದಾರಿನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಜನನು ಸಹ ನಮ್ಮನ್ನು ವಹಿಸ್ತಾರೆ, ಗೌರವಿಸ್ತಾರೆ, ಮುಂದೆ ನಮ್ಗೆ ಗೌರವನು ಕೊಡ್ತಾರೆ. ಅದು ಬಿಟ್ಟು ಏನೋ ನನಗೆ ಮಂತ್ರಿ ಪದವಿ ಕೊಟ್ಟಿದ್ದಾರೆ, ನಾನೇ ಹೆಚ್ಚು ನಾನೇ ಕಮ್ಮಿ, ಎಲ್ಲ ನಾನೇ ಅಂದ್ರೆ ನಾನು ಅನ್ನೋದು ಎಲ್ಲೂ ಸಲ್ಲಲ್ಲ. ನಾನು ಅನ್ನೋದು ಮನುಷ್ಯನಿಂದ ಹೋದ್ರೆ ಎಲ್ಲ ಕಡೆನೂ ಸಲ್ತಾನೆ. ನಾನು ಅನ್ನೋದು ನಾವು ಬಿಡ್ಬೇಕು ಫಸ್ಟ್. ಹಂಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ. ಅಲ್ಲ ಸರ್, ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿ ನನಗೆ ಅನೌನ್ಸ್ ಮಾಡಿದ್ರೆ ಮುಂದಿನ ಚುನಾವಣೆಲ್ಲ ನಾನೇ ಮಾಡ್ತೇನೆ. ಈ ಡಿ.ಕೆ. ಶಿವಕುಮಾರ್ ನನಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ರಾಜೇಗೌಡರಿಗೆ ರಾಜೀವ್ ಗೌಡ್ರಿಗೆ ಶುಭ ಆಗ್ಲಿ. ಇನ್ನ ಪ್ರಯತ್ನ ಮಾಡ್ತಾ ಇರೋಂಥವ್ರು, ತಾಲೂಕ್ ಕಟ್ತೀನಿ ಅಂತವ್ರು ಎಲ್ರಿಗೂ ಸಹ ಶುಭ ಆಗ್ಲಿ. ಅದ್ರ ಭಾಗವಾಗಿ ನಾನು ಸಹ ಕೆಲಸ ಮಾಡ್ತಾ ಇದ್ದೀನಿ. ಯಾರ ಶ್ರಮ ಏನಿದೆ ಅಂತೇಳಿ ಜನಕ್ಕೆ ಗೊತ್ತಿರ್ತದೆ, ಜನ ತೀರ್ಮಾನ ಮಾಡ್ತಾರೆ. 28ರಲ್ಲಿ ನೋಡೋಣ. ಕೋಟಿ ಇಬ್ಬರಿಗೆ ಇರ್ತದೆ. ಪುಟ್ಟು ಆಂಜಿನಪ್ಪ, BN ರವಿಕುಮಾರ್, ಇದು ಸತ್ಯ. ಅದು ಬಿಟ್ಟು ನಾನೇ ಅಂತ ಬಡಾಯಿ ಕೊಚ್ಕೊಂಡು ಬೊಂಬೆ ಆಟ ಆಡೋದಾದ್ರೆ ಪ್ರಯೋಜನ ಏನ್ ಬರ್ತದೆ? ಎಲ್ಲ ಪಿಕ್ಚರ್ ನೋಡ್ತಾರೆ ಅಷ್ಟೇ. ಪಿಕ್ಚರ್ ನೋಡ್ಬಿಟ್ಟು ಮನೆಗೆ ಹೋಗ್ತಾರೆ. ರಿಸಲ್ಟ್ ಫಲಿತಾಂಶ ಇರೋದಿಲ್ಲ. ಫಲಿತಾಂಶ 3ನೇ ಸ್ಥಾನ 4ನೇ ಸ್ಥಾನ ಆಗ್ತದೆ, ಅದಾಗದ್ ಬೇಡ. ಸೀರಿಯಸ್ ಆಗಿ ನಾವು ರಾಜಕಾರಣ ಮಾಡ್ಬೇಕು. ಅವ್ರವ್ರ ಅಭಿಮಾನ ಅವ್ರವ್ರಿಗೆ ಇರ್ತದೆ.